ವಿದ್ಯಾರ್ಥಿಗಳೇ, ಇದನ್ನು ಗಣಿತ ಮಾಡೋದಾಗಿತ್ತು ಅಂತಂದ್ರೆ ವಿಡಿಯೋ ಆನ್ ಮಾಡಿರಿ. ಟೈಮ್ ಹಾಳಾಗ್ತದೆ. ಮಾಡೋದಾಯ್ತಾ? ವಿಡಿಯೋ ಆನ್ ಮಾಡಿ ನೋಡ್ರಿ ಕಡೆ ಬೋರ್ಡ್ ಕಡೆ. ಇದು ಹಿಂತಿರುಗಿಸಬೇಕಾದ ಹಣ ಅಂದ್ರೆ ಅಸಲ ಪ್ಲಸ್ ಬಡ್ಡಿ ಎರಡು ಕೂಡಿಸಿ ಕೊಡ್ಬೇಕಾಗ್ತದೆ. ಅದಕ್ಕೆ ಹಿಂತಿರುಗಿಸಬೇಕಾದ ಹಣ ಅಂತಾರ. ಇನ್ನೊಂದು ಮೊತ್ತನು ಅಂತಾರ. ಅಷ್ಟು ಪಾಯಿಂಟ್ಸ್ಗಳನ್ನು ತಿಳ್ಕೊಂಡು ಬಿಡ್ಬೇಕು ನೀವು. ಇಲ್ಲಿನ ಪ್ರಶ್ನೆ ನೀವು ಬಿಡಿಸಿರಿ, ಕರೆಕ್ಟ್ ಬಿಡಿಸಿರ್ಲೋ ಚೆಕ್ ಮಾಡ್ಕೊಳ್ರಿ. ಒಬ್ಬ ವ್ಯಕ್ತಿ ವರ್ಷಕ್ಕೆ ಶೇಕಡ 10 ಬಡ್ಡಿಯ ದರದಲ್ಲಿ ₹7,500 2 ವರ್ಷಗಳಿಗೆ ಸಾಲ ತೆಗೆದುಕೊಂಡನು. ಅವಧಿಯ ನಂತರ ಅವನು ಹಿಂದಿರುಗಿಸಬೇಕಾದ ಮೊತ್ತ ಎಷ್ಟು? ಒಬ್ಬ ವ್ಯಕ್ತಿ ಹಣ ಬ್ಯಾಂಕ್ನಿಂದಾಗಲಿ ಅಥವಾ ರೈತನ ಯಾರೋ ಒಬ್ಬ ಸಾಹುಕಾರನಿಂದಾಗಲಿ ತನ್ನ ಅಡಚಣೆಗಾಗಿ ತೆಗೆದುಕೊಂಡ ಹಣಕ್ಕೆ ನಂತರ ಅಸಲು ಅಂತಾರೆ. ಈ ಲೆಕ್ಕದೊಳಗೆ ಅಸಲು ಯಾವುದು ಅನ್ನೋದು ಮೊದಲು ತಿಳ್ಕೊಬೇಕು. ಅವ ಎಷ್ಟು ತೊಗೊಂಡಂತ ಸಾಲ ಅಂದ್ರೆ ಅದಕ್ಕೇನಂತಾರೆ, ಸಾಲ ತೊಗೊಳಕ್ಕೆ ಏನಂತಾರೆ, ಅಸಲು ಅಂತಾರೆ. ಆ ಅಸಲಕ್ಕೆ ಎಷ್ಟದ ಅಂದ್ರೆ ₹7,500. ಇದೇನಿದು ಅಸಲ. ಆಮೇಲೆ ದರ ಯಾವಾಗಲಾದರೂ 100ಕ್ಕೆ 1 ವರ್ಷಕ್ಕೆ ಇರ್ತದ. ದರ ಯಾವ್ದಕ್ಕೆ ಇರ್ತದ? 100ಕ್ಕೆ 1 ವರ್ಷಕ್ಕೆ ₹10 ಬಡ್ಡಿ. ಇದು 100 ಏನಿದು ಅಸಲು ಅಂತ ತಿಳ್ಕೊಬೇಕು. ಈ ಶೇಕಡ ಚಿಹ್ನೆ ಏನು ತಿಳ್ಕೊಬೇಕು ನೀವು? ಅಸಲು. ಇಲ್ಲಿ ಸರಳ ಬಡ್ಡಿ ಲೆಕ್ಕದಾಗ ಅಸಲು ಬಂದದ, ಇಲ್ಲಿ ಅಸಲು 100 ಅಂತ ತಿಳ್ಕೊಬೇಕು. ಜನಸಂಖ್ಯೆ ಬಂದರೆ ಜನಸಂಖ್ಯೆ 100 ಅಂತ ತಿಳ್ಕೊಬೇಕು. ಗುಣಗಳು ಬಂದಿದ್ವು ಅಂದ್ರೆ ಗುಣಗಳು 100 ಅಂತ ತಿಳ್ಬೇಕು. ಯಾವುದೇ ಒಂದು ಲೆಕ್ಕ ಮೊದಲು ಬೇಸಿಕ್ ಮ್ಯಾಲೆ ಏನಿರ್ತದ ಅದನ್ನು ತಿಳ್ಕೊಬೇಕು. ಜನಸಂಖ್ಯೆ ಕೊಟ್ಟಿರ್ತಾನೆ, ಜನಸಂಖ್ಯೆ 100 ಎಂದು ತಿಳಿಯುವ ಅಂತ ಬರ್ಕೋಬೇಕು. ವಿದ್ಯಾರ್ಥಿಗಳ ಸಂಖ್ಯೆ ಕೊಟ್ಟಿದ್ದ, ಹೆಣ್ಣು ಹುಡುಗರ ಸಂಖ್ಯೆ, ವಿದ್ಯಾರ್ಥಿಗಳ ಸಂಖ್ಯೆ 100 ಎಂದು ತಿಳಿಯುವ. ಒಟ್ಟು ದೊಡ್ಡದು ಏನಿರ್ತದಲ್ಲ ಮೂಲ, ಅದು 100. ಆಮೇಲೆ ಅವಧಿ ಎಷ್ಟು? ಅವಧಿ ಮತ್ತು 3 ಸಂಗತಿಗಳನ್ನು ಕೊಟ್ಟು ಬಿಟ್ಟರೆ ನಿಮಗೆ ಸರಳ ಬಡ್ಡಿ ತೆಗಿಲಿಕ್ಕೆ ಬರ್ತದ. ಅವಧಿ ಬರೋಬ್ಬರಿ 2 ವರ್ಷಗಳು. 2 ವರ್ಷಗಳು. ಅವಧಿ ಎಷ್ಟು? 2 ವರ್ಷಗಳು. ಈಗ ಹಿಂತಿರುಗಿಸಬೇಕಾದ ಮೊತ್ತ ಅಂದ್ರೆ ಏನು? ಹಿಂತಿರುಗಿಸಬೇಕಾದ ಮೊತ್ತ ಬರೋಬ್ಬರಿ ಎಷ್ಟು? ಇದಕ್ಕೆ ಇನ್ನೊಂದು ಹೆಸರೇನು? ಅಸಲು ಪ್ಲಸ್ ಬಡ್ಡಿ ಕೂಡಿಸಿದಾಗ ಹಿಂತಿರುಗಿಸಬೇಕಾದ ಹಣ ಬರ್ತದ. ಸರಳ ಬಡ್ಡಿ ಸೂತ್ರ. ಸರಳ ಬಡ್ಡಿ ಬರೋಬ್ಬರಿ ಎಲ್ಲರಿಗೂ ಬರ್ತದೆ. ಸರಳ ಬಡ್ಡಿ ಬರೋಬ್ಬರಿ ಅಸಲು ಗುಣ್ಲೆ ಅವಧಿ ಗುಣ್ಲೆ ದರ 100 ಗುಣ್ಲೆ ವರ್ಷದಾಗದ ಅಂದ್ರೆ 1 ಅಕ್ಷರಿ, ತಿಂಗಳದಾಗಿದ್ರೆ 12 ಅಕ್ಷರಿ, ದಿನದಾಗಿತ್ತಾನ 365 ಅಕ್ಷರಿ. ಪ್ರತಿ ಒಂದ್ಸಲ ಹೇಳಾಗ ನೀ ಗಣಿತ ಹೇಳಿರ್ತಾನ. ಅಸಲು ಎಷ್ಟದ? ₹7,500 ಅದ. ಆಮೇಲೆ ಅವಧಿ ಎಷ್ಟದ? 2 ವರ್ಷದ. ದರ ಎಷ್ಟದ? 10 ಅದ. ಸರ್ವಾಸವಾಗಲೇ 100 ಗುಣ್ಲೆ 1. ಈ ಸೂತ್ರ. ಇವೆರಡು ಸೊನ್ನೆ ಅದು, ಇವೆರಡು ಸೊನ್ನೆ ಅದು. ನೋಡ್ರಿ, ಈ ಪೂಜೆ ಹೊರಗಿಟ್ಟು ಬಿಡ್ರಿ. 75 ಎರಡಲೆ ಎಷ್ಟು? 150. 75 ಎರಡಲೆ 100 ಆಯ್ತು. ಈ ಪೂಜೆಯನ್ನು ಮುಂದೆ ಇಟ್ಬಿಡ್ರಿ. ಎಷ್ಟು ಆತು ಬಡ್ಡಿ ನೋಡ್ರಿ? ₹1. ಸರಳ ಬಡ್ಡಿ ಬರೋಬ್ಬರಿ ಎಷ್ಟು? ₹1,500 ಬಡ್ಡಿ. ಹಿಂತಿರುಗಿಸಬೇಕಾದ ಹಣ ಬರೋಬ್ಬರಿ ಮೊತ್ತ. ಹಿಂತಿರುಗಿಸಬೇಕಾದ ಮೊತ್ತ ಬರೋಬ್ಬರಿ ಅಸಲು ಪ್ಲಸ್ ಸರಳ ಬಡ್ಡಿ. ಬಡ್ಡಿ ಅಂದ್ರೆ ಒಂದೇ, ಸರಳ ಬಡ್ಡಿ ಅಂದ್ರೆ ಒಂದೇ. ಇದು ರೀತಿ ಪ್ರಕಾರ ಇದು ಗುರ್ತಿರಬೇಕು. ಇದಕ್ಕೆ ಬಡ್ಡಿನೂ ಅಂತಾರೆ, ಸರಳ ಬಡ್ಡಿನೂ ಅಂತಾರೆ. ಇಲ್ಲಂದು ನೋಡಿ, ಸರಳ ಬಡ್ಡಿ ಅಂತಾರೆ. ಮತ್ತು ಕನ್ಫ್ಯೂಸ್ ಮಾಡ್ಕೋಬಾರ್ದು.
ಸರಳ ಬಡ್ಡಿ ಬರೋಬ್ಬರಿ 1,500 ರೂಪಾಯಿ. ಓಕೆ, ಮೊತ್ತ ಬರೋಬ್ಬರಿ ಅಸಲು ಪ್ಲಸ್ ಬಡ್ಡಿ 7,500 ಪ್ಲಸ್ 1,500 ಬರೋಬ್ಬರಿ 9,000. ಹೌದಲ್ಲ? 5 5 10 7 2 9. ಉತ್ತರ ಆನ್ಸರ್ ಎಷ್ಟು? ಮೊತ್ತ ಬರೋಬ್ಬರಿ 9,000. ಉತ್ತರ ಸಂಖ್ಯೆ ಎಲ್ಲದ ನೋಡ್ರಿ, 9,000 ಉತ್ತರ ಸಂಖ್ಯೆ ಡಿ. ಇವೆಲ್ಲ ಮಾಮೂಲಿಯಾಗಿ ಗಣಿತಗಳು ಸೂತ್ರದ ಪ್ರಕಾರ ನೀವು ಮಾಡ್ತಿರ್ತೀರಿ. ಟೈಮ್ ಹಾಳು ಮಾಡೋದು ಬೇಡ. ವಿಡಿಯೋ ದೊಡ್ಡ ಅದಂದ್ರೆ ಅಪ್ಲೋಡ್ ತೊಂದರೆ ಆಗ್ತದ. ಫುಲ್ ಇಂಟರ್ನೆಟ್ ಇದ್ದಾಗ ಇದು ಕ್ಲಾಸ್ ಕಾಣಿಸ್ತದೆ ನಿಮಗೆ. ಅದಕ್ಕೆ ನಾನು ಆದಷ್ಟು ಬೇಗನೆ ಮುಗಿಸ್ತೀನಿ ವಿಡಿಯೋಗಳು. ಚೆಂದಂಗೆ ಬಿಡಿಸ್ಕೊಟ್ರು.